ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ್ ಮುದ್ಗಿಲ್, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತಿನ ವಿಷಯ ಏನಂದ್ರೆ 7 ಡೇ ಚಾಲೆಂಜ್. ಇದು ಯಾರಿಗೆ ಅಂದ್ರೆ ಹೂ ಆರ್ ಸಫರಿಂಗ್ ವಿತ್ ಸೆಕ್ಸುವಲ್ ಪ್ರಾಬ್ಲಮ್, ಯಾರಿಗೆ ಲೈಂಗಿಕ ಸಮಸ್ಯೆ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಅದು ಉದ್ರೇಕ ಸಮಸ್ಯೆ ಇರಬಹುದು, ಶೀಘ್ರಸ್ಖಲನ ಸಮಸ್ಯೆ ಇರಬಹುದು, ಅಥವಾ ತಮಗೆ ಅನಿಸ್ತಾ ಇದೆ ಇದ್ದಿದ್ದಲ್ಲಿ ನನ್ನ ಸೈಜ್ ಸ್ವಲ್ಪ ಚಿಕ್ಕದ ಅನಿಸ್ತಾ ಇದೆ, ಕ್ವಾಲಿಟಿ ಆಫ್ ಸ್ಪರ್ಮ್ ವೀಕ್ ಆಗಿದೆ, ಮದುವೆಗೆ 1 ವರ್ಷ ಆಗಿದೆ, ಗರ್ಭಧಾರಣೆ ಆಗ್ತಾ ಇಲ್ಲ ಅಂದ್ರೆ ಫಸ್ಟ್ ಒಂದು 7 ಡೇಸ್ ಚಾಲೆಂಜ್ ನಾನು ಕೊಡ್ತೀನಿ. ಪ್ರಾಮಾಣಿಕವಾಗಿ ಮಾಡಬೇಕು. ಮಾಡಕ್ ಇಚ್ಛೆ ಇದ್ರೆ ಒಂದು ಪೆನ್ನು ಮತ್ತು ಒಂದು ಪೇಪರ್ ತಗೊಳ್ಳಿ. ವಿಡಿಯೋ ಪಾಸ್ ಮಾಡಿ, ಫಸ್ಟ್ ಪೆನ್ ಪೇಪರ್ ನಿಮ್ಮ ಹತ್ರ ಬಂದಾದ್ಮೇಲೆ ಒಂದೊಂದು ಪಾಯಿಂಟ್ ಬರ್ಕೊಳ್ಳಿ. ಮತ್ತು ಈ ವಿಡಿಯೋ ಏನಿದಿಲ್ಲ, ಯಾರು ಸೀರಿಯಸ್ ಆಗಿ ಇದ್ದಾರೆ, ಯಾರಿಗೆ ಅನಿಸ್ತೈತೆ ಏನಾದ್ರೂ ನಾನು ಚೇಂಜಸ್ ಮಾಡಲೇಬೇಕು, ಇದೇ ಥರ ಆದರೆ ನಮ್ಮ ಸಂಬಂಧ ಹಾಳಾಗುತ್ತೆ, ಹೆಂಡತಿ ಆಲ್ರೆಡಿ ಇವಾಗ ತುಂಬ ಕೋಪನಲ್ಲಿ ಇದ್ದಾಳೆ, ಇವಾಗ ಹೀಗೆ ನಾನು ಎಕ್ಸ್ಕ್ಯೂಸಸ್ ಮುಂದುವರ್ತಾ ಹೋದರೆ ಇದು ಸಂಬಂಧ ಮುಂದೆ ಹೋಗ್ಬಿಟ್ಟು ತೊಂದರೆ ಆಗುತ್ತೆ ಅಂತ ನಿಮ್ಗೆ ಆ ಥರ ಸೀರಿಯಸ್ನೆಸ್ ಆ ಥರ ಏನಾದರೂ ಫೀಲ್ ಆಗ್ತಾ ಇದ್ರೆ ಮಾತ್ರ ಈ 7 ದಿನ ಚಾಲೆಂಜ್ ನೀವು ಮಾಡಿ. ಸೊ ಇದರಲ್ಲಿ ಏನು ಮಾಡಿ, ಫಸ್ಟ್ ಅಂದರೆ ನಾಳೆನೆ ನಿಮ್ಮದು ವೇಟ್ ಎಷ್ಟಿದೆ ಒಂದು ಚೆಕ್ ಮಾಡಿ. ಫಸ್ಟು ಇನ್ ಕೇಸ್ ಶುಗರ್ ಬಿ ಪಿ ಏನಾದರೂ ಇದ್ದರೆ ಅದನ್ನು ರೀಡಿಂಗ್ ತಗೊಳ್ಳಿ, ಶುಗರ್ದು ಎಷ್ಟಿದೆ, ಬಿ ಪಿ ಎಷ್ಟಿದೆ ಅಂತ. ಇದು ಒಂದು ಬೇಸಿಕ್ ಹೇಳ್ತಾ ಇದ್ದೀನಿ. ಆಮೇಲೆ ಏನು ಮಾಡಬೇಕು, ಯಾರು ಸ್ವಲ್ಪ ದಪ್ಪ ಇದ್ದೀರಾ, ಯಾರು ಸ್ವಲ್ಪ ಲೈಫ್ ಸ್ಟೈಲ್ ಬರೀ ಕೂತ್ಕೊಂಡೆ ಕೆಲಸ ಇದೆ, ಸಿಟ್ಟಿಂಗ್ ಜಾಬೇ ಇದೆ, ಸೆಡೆಂಟ್ರಿ ಲೈಫ್ ಸ್ಟೈಲ್ ನಾವೇನು ಹೇಳ್ತೀವಿ, ಅಥವಾ ಯಾರು ನೈಟ್ ಡ್ಯೂಟಿ ಮಾಡ್ತಾರೆ, ಅಥವಾ ಯಾರ ಲೈಫ್ನಲ್ಲಿ ತುಂಬ ಸ್ಟ್ರೆಸ್ ಇದೆ, ಇವೆಲ್ಲ ಕಾರಣದಿಂದ ಸ್ವಲ್ಪ ಸೆಕ್ಸುವಲ್ ಪ್ರಾಬ್ಲಮ್ ಬರುತ್ತೆ. ಈಗ ಈ ಸೆಕ್ಸುವಲ್ ಪ್ರಾಬ್ಲಮ್ನ ನಾನು ಚೇಂಜ್ ಮಾಡಬೇಕಂದ್ರೆ ಆ್ಯಕ್ಚುಲಿ ಇದು 3 to 4 months ಮಾಡಬೇಕು. ಬಟ್ ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಒಂದು ಟೆಸ್ಟ್, ಒಂದು ಡೆಮೋ. ಈ 7 ದಿವಸನಲ್ಲಿ ನಿಮ್ಮ ಲೈಫ್ನಲ್ಲಿ ಚೇಂಜಸ್ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಹೌದು ಸರ್, 7 ದಿನ ನೀವು ಹೇಳಿದ ಪ್ರಕಾರ ನಾನು ಫಾಲೋ ಮಾಡಿದ್ದೀನಿ, ಇವಾಗ ನನಗೆ ಒಂದು 20% 30% ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಆಮೇಲೆ ಮುಂದೆ ನಾವು ಇದನ್ನ ಕಂಟಿನ್ಯೂ ಮಾಡೋಣ. ಸೊ ಫಸ್ಟ್ ಏನು ಮಾಡಬೇಕು, ರಾತ್ರಿ ಮಲ್ಗಕ್ಕಿಂತ ಒಂದು ಮಿನಿಮಮ್ ಇಲ್ಲಂದ್ರೂ ಒಂದು 3 ತಾಸು ಮುಂಚೆ ಊಟ ಮಾಡಿ. ನೀವು 10 ಗಂಟೆಗೆ ಮಲಗ್ತೀರಾ, ಒಂದು 7 ಗಂಟೆಗೆ ರಾತ್ರಿ ಡಿನ್ನರ್ ಮಾಡಿ. ಇಲ್ಲ ಸರ್, ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ನಂದು ಸೈಕಲ್ ಚೇಂಜ್ ಇದೆ, ಹಾಗೆಲ್ಲ ಎಕ್ಸ್ಕ್ಯೂಸಸ್ ಬೇಡನೇ ಬೇಡ. ನಿಮಗೆ ಪ್ರಾಮಾಣಿಕವಾಗಿ ಮಾಡಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಯಾರು ಸೀರಿಯಸ್ ಇದ್ದೀರಾ, ಯಾರು ಜೆನ್ಯೂನ್ ಇದ್ದೀರಾ, ಯಾರಿಗೆ ನನ್ನ ಲೈಫ್ನಲ್ಲಿ ಚೇಂಜಸ್ ಆಗ್ಬೇಕಂತ ಅನಿಸುತ್ತೆ. ಒಬ್ರೊಬ್ರು ಹ್ಯಾಬಿಟ್ ಆಫ್ ಪ್ರೊಕ್ರಸ್ಟಿನೇಷನ್ ಅಂತೀವಿ, ಅಂದರೆ ನಾವು ನೋಡೋಣ, ಏನೋ ಒಂದು ತಿಂಗಳಾಗ ಹೋಗೋಣ, ನೆಕ್ಸ್ಟ್ ಮಂತ್ ನೋಡೋಣ, ಅವೆಲ್ಲ ಬೇಡ. ಸೊ ಫಸ್ಟು ನಾಳೆದಿಂದಾನೇ ಏನು ಮಾಡಬೇಕು, ಒಂದು 3 ತಾಸು ಮುಂಚೆ ಮಲಗಕ್ಕಿಂತ ಫಸ್ಟ್ ಡಿನ್ನರ್ ಮಾಡಿ. ಎರಡನೇದು, ರಾತ್ರಿ ಊಟ ಆದ ತಕ್ಷಣ ಏನು ಮಾಡಬೇಕು, ಒಂದು 5 ನಿಮಿಷನೂ 10 ನಿಮಿಷನೂ ಸ್ವಲ್ಪ ವಾಕ್ ಮಾಡಿ. 3 ಮೀಲ್ಸ್ ಆದಮೇಲೆ ನೀವು ಮಾಡ್ಬೋದು ಅಟ್ಲೀಸ್ಟ್, ಬಟ್ ನೈಟ್ ಡಿನ್ನರ್ ಆದಮೇಲೆ ಮಾಡಿ. ಮಲ್ಗಕ್ಕಿಂತ ಒಂದು ಅಟ್ಲೀಸ್ಟ್ ಅರ್ಧ ತಾಸು ಮುಂಚೆ ಮೊಬೈಲ್ ಸೈಡಿಗೆ ಇಟ್ಬಿಡಿ. ಸ್ಕ್ರೀನ್ ಏನಿದೆಯಲ್ಲ ಅದು ಸ್ಲೀಪಿಂಗ್ ಪ್ಯಾಟರ್ನ್ನ ಡಿಸ್ಟರ್ಬ್ ಮಾಡುತ್ತೆ. ಮಲ್ಗಕ್ಕಿಂತ ಒಂದು ಅಟ್ಲೀಸ್ಟ್ 30 ಮಿನಿಟ್ಸ್ ಬಿಫೋರ್ ಮೊಬೈಲ್ನ ಸೈಡಿಗೆ ಇಟ್ಬಿಡಿ. ಆಮೇಲೆ ಒಂದು 7 ದಿಂದ 8 ತಾಸು ಪ್ರಾಪರಾಗಿ ಡೀಪ್ ನಿದ್ದೆ ಮಾಡ್ಕೊಳ್ಳಿ. ಒಂದು 2 ತಾಸು ಮಲಗದೆ ಮತ್ತು ಮೊಬೈಲ್ ಯೂಸ್ ಮಾಡಿದೆ ಮತ್ತು ಆ ಥರ ಇಲ್ಲ. ನೀವು ಕರೆಕ್ಟಾಗಿ ರಾತ್ರಿ 10 ಗಂಟೆಗೆ ಮಲಗಿದ್ರೆ ಒಂದು ಬೆಳಗ್ಗೆ 5:30 6 ಗಂಟೆಗೆ ಎದ್ದೇಳಬೇಕು. ಆ ಥರ ಮಾಡಿ. ಇದು ನೈಟ್ ರೀಸಿ. ಡೇ ಟೈಮ್ನಲ್ಲಿ ಏನು ಮಾಡಬೇಕು, ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ, ಫೇಸ್ ವಾಶ್ ಮಾಡಿ, ಸ್ವಲ್ಪ ಟೀ ಶರ್ಟ್ ಇಲ್ಲ ಅಂದರೆ ಬನಿಯಾನ್ ಇದ್ದರೆ ಬನಿಯಾನು. ಬೆಳಗ್ಗೆ 7 ದಿಂದ 9 ಗಂಟೆ ಒಳಗೆ ಏನು ಬಿಸಿಲು ಇರುತ್ತಲ್ಲ, ಆ ಬಿಸಿಲಿನಲ್ಲಿ ಒಂದು 45 ನಿಮಿಷ ವಾಕ್ ಮಾಡಿ. ಅಥವಾ ಸ್ವಲ್ಪ 45 ಮಿನಿಟ್ಸ್ ವಾಕ್ ಆದಮೇಲೆ ಬಿಸಿಲಿಗೆ ಒಂದು ನ್ಯೂಸ್ ಪೇಪರೋ ಏನೋ ಕೂತ್ಕೊಳ್ಳಿ. ಬಿಸಿಲು ನಿಮ್ಮ ಬಾಡಿನಲ್ಲಿ ಬೀಳಬೇಕಾಗುತ್ತೆ. ವೈಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಏನಾಗುತ್ತೆ, ಬಾಡಿ ಮೆಟಾಬಾಲಿಸಮ್ ಮತ್ತು ಹಾರ್ಮೋನಲ್ ಪ್ರೊಡಕ್ಷನ್ಗೆ. ಥ್ಯಾಂಕ್
ಪ್ರತಿಯೊಂದು ಬಾಡಿನಲ್ಲಿ ಹಾರ್ಮೋನ್ಸ್ನಲ್ಲಿ ವಿಟಮಿನ್ ಡಿ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕಾಗಿ ಆಮೇಲೆ ಏನು ಮಾಡಬೇಕು, ಸ್ವಲ್ಪ ಪ್ರೋಟೀನ್ ಅಂಶ ಆಹಾರನಲ್ಲಿ ಜಾಸ್ತಿ ಮಾಡಬೇಕು. ಪ್ರೋಟೀನ್ಸ್ ಅಂದರೆ ಏನೇನು, ಬಾಯ್ಲ್ಡ್ ಎಗ್ ತೊಗೋಬೋದು, ಹಾಲು ತೊಗೋಬೋದು, ಡ್ರೈ ಫ್ರೂಟ್ಸ್ ತಿನ್ಬಹುದು, ಮೊಳಕೆ ಹೊಡೆದಿದ್ದ ಕಾಳುಗಳು ತಿನ್ಬೋದು, ಬೆಳೆಗಳು ತಿನ್ಬೋದು. ಅದು ಕಡಲೆ ಇರ್ಬೋದು, ಹೆಸರು ಇರ್ಬೋದು, ಉದ್ದಿ ಇರ್ಬೋದು. ಇದನ್ನ ಸ್ವಲ್ಪ ಆಹಾರನಲ್ಲಿ ರೆಗ್ಯುಲರ್ ಆಗಿ ಜಾಸ್ತಿ ಸೇವಿಸಿ. ಅಟ್ಲೀಸ್ಟ್ ಈ 7 ದಿವಸ ಒಳಗಡೆ ಸ್ವಲ್ಪರ ನಿಮ್ದು ಏನಿರಬೇಕು, ಚೂರು ವೇಟ್ ಸ್ವಲ್ಪ ಕಡಿಮೆ ಆಗಬೇಕು, ಒಳ್ಳೆ ಡೀಪ್ ಸ್ಲೀಪ್ ಬರಬೇಕು, ಮೈಂಡ್ ಇರಿಟೇಟ್ ಆಗಬಾರ್ದು, ಎಷ್ಟೋ ಸ್ಟ್ರೆಸ್ ಇದ್ರೂ ಆರಾಮಾಗಿ ನಗ್ನಗ್ತಾ ಇರಬೇಕು. 7 ದಿವಸ ಒಂದು ಇದು ಮಾಡಿ ಮೈಂಡ್ನ ಕಂಟ್ರೋಲ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಕೋಪ ಮಾಡಂಗಿಲ್ಲ, ಸಣ್ಣ ವಿಷಯಕ್ಕೆ ಕೋಪ ಮಾಡಂಗಿಲ್ಲ, ಒಳ್ಳೆ ನಿದ್ರೆ ಮಾಡಬೇಕು. ರಾತ್ರಿ ಊಟಕ್ಕಿಂತ 3 ತಾಸು ಮುಂಚೆ ನಾನು ಏನು ಮಾಡಬೇಕು, ಮಲಗೋಕ್ಕಿಂತ ಮುಂಚೆ ಊಟ ಮಾಡಬೇಕು. ಊಟ ಆದ ತಕ್ಷಣ ಒಂದು 10 ನಿಮಿಷ ವಾಕ್ ಮಾಡಬೇಕು. ಮಲಗೋಕ್ಕಿಂತ ಅರ್ಧ ಗಂಟೆ ಮುಂಚೆನೇ ಮೊಬೈಲ್ ಬಿಡಬೇಕು. ಇವೆಲ್ಲ ಡಿಸಿಪ್ಲಿನ್ ಆಗಿ ಒಂದು 7 ದಿನ ಮಾಡಿ. 7 ದಿವಸ ಆದಮೇಲೆ ನನಗೆ ಏನಿದೆಯಲ್ಲ ಹೇಗಿದೆ ಅಂತ ತಿಳಿಸಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ನಿಮಗೆ ಎರೆಕ್ಷನ್ನಲ್ಲಿ ಇಂಪ್ರೂವ್ಮೆಂಟ್ ಬಂದಿಲ್ಲ, ನಿಮಗೆ ಟೈಮಿಂಗ್ನಲ್ಲಿ ಇಂಪ್ರೂವ್ಮೆಂಟ್ ಬಂದಿಲ್ಲ, ನಿಮಗೆ ಓವರ್ ಆಲ್ ಬಾಡಿನಲ್ಲಿ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಚೇಂಜಸ್ ಆಗಿಲ್ಲ, ಡೈಜೆಷನಲ್ಲಿ ಇಂಪ್ರೂವ್ಮೆಂಟ್ ಫೀಲ್ ಆಗಿಲ್ಲ, ಬಾಡಿ ಸ್ವಲ್ಪ ಲೈಟಾಗಿ ಫೀಲ್ ಆಗಿಲ್ಲ ಅಂದರೆ ಇದನ್ನು ಏನು ಮಾಡಿ, ಕಂಟಿನ್ಯೂ ಮಾಡಬೇಡಿ. ನಿಮಗೆ ಅನಿಸ್ತು ಹೌದು ಸರ್ ಒಂದು 7 ದಿನ ಮಾಡಿದ್ದೀನಿ, ನನಗೇನೋ ಸ್ವಲ್ಪ ಚೇಂಜಸ್ ಅನಿಸ್ತಾ ಇದೆ ಅಂದರೆ ಇದೇ ರುಟೀನ್ 3 ಮಂತ್ಸ್ ಮಾಡಿ ನೋಡಿ. ನಿಮ್ಮ ಟೆಸ್ಟೋಸ್ಟಿರಾನ್ ಹೇಗಿದೆ, ನಿಮ್ಮ ಸೆಕ್ಸ್ ಪವರ್ ಹೇಗಿದೆ. ಆರಾಮಾಗಿ ಈ ರುಟೀನ್ ನೀವು ಸ್ವಲ್ಪ ರೆಗ್ಯುಲರ್ ಆಗಿ ಲೈಫ್ ಟೈಮ್ ಕಂಟಿನ್ಯೂ ಮಾಡಿದ್ರೆ 70 ವರ್ಷ ಒಳಗಡೆ, ಆಲ್ಮೋಸ್ಟ್ 65ರಿಂದ 70 ವರ್ಷವರೆಗೆ ಒಳ್ಳೆ ರೀತಿ ಲೈಂಗಿಕ ಕ್ರಿಯೆಯನ್ನು ಅನುಭವಿಸಬಹುದು. ಅದಕ್ಕೆ ನನ್ನ 7 ಡೇ ಚಾಲೆಂಜು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಈ ಚಾಲೆಂಜ್ನ ನೀವು ಅಕ್ಸೆಪ್ಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೂ ಅಕ್ಸೆಪ್ಟ್ ಮಾಡಿ, ಟೀಮ್ನಲ್ಲಿ ಮಾಡಿ. ನೀವೊಂದು ವಾಕ್ ಹೋಗ್ತೀರಾ, ಒಂದು 5-6 ಜನ ಜಿಮ್ ಹೋಗ್ತೀರಾ, ಕಲೀಗಿದ್ದೀರಾ ಆಫೀಸ್ನಲ್ಲಿ, ಇದು 7 ದಿನ ಚಾಲೆಂಜ್ ನೀವು ಟ್ರೈ ಮಾಡಿ. ಎಲ್ಲರೂ ಡೈಲಿ ಆಫೀಸ್ನಲ್ಲಿ ಬಂದಮೇಲೆ ಹೇಳಬೇಕು, ವಾಕ್ ಆಯ್ತೇನೋ, ರಾತ್ರಿ ಎಷ್ಟು ಗಂಟೆಗೆ ಮಲಗಿದ್ಯಾ, ಮಲಕ್ಕಿಂತ ಮುಂಚೆ ಮೊಬೈಲ್ ಬಿಟ್ಟೆ ಅಲ್ಲ, ನೈಟ್ ಡಿನ್ನರ್ ಲೇಟ್ ಮಾಡಿಲ್ಲಲ್ಲ. ಒಬ್ಬರೊಬ್ರಿಗೆ ಕೇಳಿ 7 ದಿನ ಕಾಳಜಿ ತೊಗೊಳ್ಳಿ. ನೋಡಿ ನಿಮ್ಮ ಟೆಸ್ಟೋಸ್ಟಿರಾನ್ ಹೇಗಾಗುತ್ತೆ. ನಿಮಗೆ ಬೆನಿಫಿಟ್ ಆದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನನಗೆ ಒಂದು ಥ್ಯಾಂಕ್ಸ್ ಹೇಳಿ. ನಮಸ್ಕಾರ.